ಜಗತ್ತಿನ ಅತ್ಯಂತ ಪ್ರಾಚೀನ ಹಾಗೂ ಸಿರಿವಂತ ರಾಷ್ಟ್ರ ಭಾರತ. ಜಗತ್ತಿನ ಎಲ್ಲ ಜನರ ಕಣ್ಣು ಕುಕ್ಕಿದ ರಾಷ್ಟ್ರವು ಭಾರತವೇ. ಗ್ರೀಕರಿಂದ ಹಿಡಿದು ಮೊಘಲರವರೆಗೆ, ಶಕರು ಹೂಣರಿಂದ ಶುರು ಮಾಡಿ ಬಿಳಿಯರವರೆಗೆ ಲೂಟಿಗಾಗಿ ಬಹುಸಂಖ್ಯೆಯ ಜನ ಧಾವಿಸಿ ಬಂದದ್ದು ಭಾರತಕ್ಕೆ. ಅಲ್ಲದೆ ಮತ್ತೇನು, ಉತ್ತರದ ಹಿಮಾಲಯ, ಮಧ್ಯಭಾಗದಲ್ಲಿ ಘನವಾಗಿ ಹರಡಿಕೊಂಡಿರುವ ಕಾಡುಗಳು, ದಕ್ಷಿಣದಲ್ಲಿ ಮಿಲನಗೊಳ್ಳುವ 3 ಭವ್ಯ ಸಾಗರಗಳು, ಮಧ್ಯ ಇನ್ನೊಂದು ಮರುಭೂಮಿ, ಅದಕ್ಕೆ ಸಂವಾದಿಯಂತಿರುವ ನದಿಗಳು, ತೊರೆಗಳು, ಜಲಪಾತಗಳು, ಕಣ್ಬಿಟ್ಟೊಡನೆ ದೂರಕ್ಕೆ ಕಾಣುವ ಹೊಲಗದ್ದೆಗಳು, ಸಮೃದ್ಧವಾಗಿ ಬೆಳೆದು ನಿಂತಿರುವ ಪೈರು ಪಚ್ಚೆಗಳು, ಕಲ್ಲನ್ನು ಕರಗಿಸಿ ಬೆಳೆಯನ್ನು ತೆಗೆಯುವ ಇಲ್ಲಿನ ಸಮರ್ಥ ರೈತ, ದೇವರನ್ನು ನಾಚಿಸುವ ದೇವ ಮನಸ್ಸಿನ ಮನುಷ್ಯರು. ಇಂತಹ ರಾಷ್ಟ್ರ ಮತ್ತೆಲ್ಲಿರಲು ಸಾಧ್ಯ ಹೇಳಿ? ಎಎಲ್ ಭಾಷ್ಯಂ, ವಿಲ್ ಡ್ಯೂರೆಂಟ್ನಂತಹ ಪ್ರಾಚೀನ ಇತಿಹಾಸ ತಜ್ಞರು, ಡೇವಿಡ್ ಫ್ರಾಲಿಯಂತಹ ಆಧುನಿಕ ಚರಿತ್ರೆಕಾರರು ಭಾರತ ಎಂದೊಡನೆ ಹಿರಿ ಹಿಗ್ಗೋದು ಈ ಕಾರಣಕ್ಕೋಸ್ಕರವೇ. ಇಂತಹ ಭಾರತವನ್ನು, ಸಿರಿವಂತ ಭಾರತವನ್ನು ಲೂಟಿಗೈಯಲೆಂದೇ ಜಗತ್ತು ಧಾವಿಸಿ ಬಂತು. ಕೆಲವರು ಲೂಟಿಗೈದು ಹೊರಟರು, ಕೆಲವರು ಆಳಲೆಂದು ಇಲ್ಲೇ ಉಳಿದರು. ಹಾಗೆ ಉಳಿದವರಲ್ಲಿ ನಮ್ಮನ್ನಾಳಿದ ಬಿಳಿಯರೇ ಪ್ರಮುಖರು. ಭಾರತವನ್ನು ಸದಾಕಾಲ ತಮ್ಮ ಗುಲಾಮಿ ರಾಷ್ಟ್ರವಾಗಿಸಿಕೊಳ್ಳಬೇಕೆಂಬ ಮಹದಿಚ್ಛೆಯಿಂದಲೇ ಬಂದವರು ಅವರು. ನಾವು ಊಹಿಸಲಾಗದಷ್ಟು ಸಂಪತ್ತನ್ನು ಸೂರೆಗೈದಿದ್ದೇ ಅಲ್ಲದೆ ಈ ದೇಶದ ರೈತನ ಗೋಣು ಮುರಿದರು. ಅಪಾರ ತೆರಿಗೆಯನ್ನು ಹೇರಿ ಕೃಷಿ ಮಾಡುವುದನ್ನೇ ದುಸ್ತರಗೊಳಿಸಿದರು. ರೈತನಿಗೆ ಜಮೀನನ್ನು ಮಾರುವುದಕ್ಕೆ ಪ್ರೋತ್ಸಾಹಿಸಿದರು. ಅವನು ಬೆಳೆದ ಬೆಳೆಯ ಬೆಲೆಯನ್ನು ತಾವು ನಿರ್ಧರಿಸಿದರು. ಒಂದು ಕಾಲದಲ್ಲಿ ಜಗತ್ತಿಗೆ ಅನ್ನ ಕೊಡುತ್ತಿದ್ದ ಭಾರತೀಯ ರೈತ ಕ್ಷಾಮದ ಕೂಪದಲ್ಲಿ ಬಿದ್ದ. ಭಾರತೀಯ ಶಿಕ್ಷಣ ಹದತಪ್ಪಿತು. ಗುರುಕುಲಗಳು ಕಾಣೆಯಾಗಿ ಕಾನ್ವೆಂಟುಗಳು ತಲೆ ಎತ್ತಿದವು. ಸೂಟು ಬೂಟು ಟೈ ಕಟ್ಟುವ ಮಕ್ಕಳು ಓಡಾಡುವುದನ್ನು ಕಂಡಾಗ ಮಮ್ಮಿ ಡ್ಯಾಡಿಗಳಿಗೆ ಖುಷಿಯಾಯಿತೇನೋ ನಿಜ. ಆದರೆ ಅದೇ ಮಕ್ಕಳು ಬೆಳೆದು ನಿಂತಾಗ ತಮ್ಮ ತಂದೆ ತಾಯಿಯರನ್ನು ಮನೆಯಿಂದ ಹೊರಗಟ್ಟುವುದನ್ನು ಕಂಡಾಗ ಆಘಾತವಾಯಿತು. ಹಿರಿಯರ ಮಾತನ್ನು ಕೇಳದ, ದೊಡ್ಡವರ ಮಾತನ್ನು ಧಿಕ್ಕರಿಸುವ ಈ ಮಕ್ಕಳು ಸಮಾಜಕ್ಕೆ ಹೊರೆಯಾಗಿ ನಿಂತರು. ನಮ್ಮ ನ್ಯಾಯ ವ್ಯವಸ್ಥೆ ಬದಲಾಯಿತು. ವ್ಯಾಜ್ಯವನ್ನು ಹಳ್ಳಿಯಲ್ಲೇ ಬಗೆಹರಿಸಿಕೊಳ್ಳುತ್ತಿದ್ದ ಜನ ಕೋರ್ಟಿನ ಕಟಕಟೆ ಇರುವಂತಾಯಿತು. ಎಷ್ಟೇ ಬಡಿದಾಡಿದರೂ ನ್ಯಾಯ ಸಿಗದಂಥ ಸ್ಥಿತಿಗೆ ಭಾರತದ ನ್ಯಾಯ ವ್ಯವಸ್ಥೆ ತಲುಪಿತು. ಇಷ್ಟಕ್ಕೆ ಬ್ರಿಟಿಷರು ತೃಪ್ತಿ ಪಟ್ಟುಕೊಳ್ಳಲಿಲ್ಲ. ಭಾರತೀಯರೊಂದಿಗೆ ಅಮಾನುಷವಾಗಿ ನಡೆದುಕೊಂಡು ನಮ್ಮವರನ್ನು ಕಂಡಲ್ಲಿ ಬಡಿದರು. ಸಾವಿರಾರು ಜನರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಲಾಯಿತು. ಗಂಡನನ್ನು ಕಳೆದುಕೊಂಡ ಹೆಂಡಂದಿರು, ತಂದೆ ತಾಯಿರನ್ನು ಕಳೆದುಕೊಂಡ ಮಕ್ಕಳು, ದುಡಿಯುವ ಮಕ್ಕಳನ್ನು ಕಳೆದುಕೊಂಡ ಅಪ್ಪ ಅಮ್ಮಂದಿರ ರೋದನ ಭಾರತವನ್ನು ಇರಿಯಲಾರಂಭಿಸಿತು. ಈ ದೇಶದ ತರುಣರು ಸುಮ್ಮನಾಗಲಿಲ್ಲ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಬಿಡುಗಡೆ ಮಾಡಲೆಂದು ತಮ್ಮ ಪ್ರಾಣಾರ್ಪಣೆಗೂ ಸಜ್ಜಾಗಿ ನಿಂತರು.
15ರ ಪೋರ ಬಾಬುಲಾಲ್ ಗೇನೋ ತನ್ನ ತಲೆಯನ್ನು ಬ್ರಿಟಿಷ್ ಲಾರಿಯ ಚಕ್ರಕ್ಕಿಟ್ಟು ತಾಯಿ ಭಾರತಿಗಾಗಿ ಪ್ರಾಣಾರ್ಪಣೆ ಮಾಡಿದ. 24ರ ಹರೆಯದ ಭಗತ್ ಸಿಂಗ್ ರಾಜ್ಗುರು ಸುಖದೇವರೊಂದಿಗೆ ಸೇರಿ ನಗುನಗುತ್ತ ನೇಣುಗಂಬವನ್ನೇರಿದ. ಇನ್ಕಲಾಬ್ ಜಿಂದಾಬಾದ್! ಇನ್ಕಲಾಬ್ ಜಿಂದಾಬಾದ್! ಇನ್ಕಲಾಬ್ ಜಿಂದಾಬಾದ್! ರ ಹರೆಯದ ಆಜಾದ್ ತನಗೆ ತಾನೇ ಗುಂಡಿಟ್ಟುಕೊಂಡು ತನ್ನನ್ನು ಭಾರತ ಮಾತೆಗೆ ಸಮರ್ಪಿಸಿಕೊಂಡ. ವಂದೇ ಮಾತರಂ. 12ರ ಬಾಲೆ ಸುನೀತಿ ಚೌಧರಿಯಿಂದ ಹಿಡಿದು 80ರ ವೃದ್ಧ ಕುವರ್ ಸಿಂಗ್ನವರೆಗೂ ತಾಯಿ ಭಾರತಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಕನಿಷ್ಠ ಪಕ್ಷ 6.5 ಲಕ್ಷ ಜನರ ಬಲಿದಾನ ಹಾಗೂ ರಕ್ತದ ಕೋಡಿಯ ಮೇಲೆ ಭಾರತದ ಸ್ವಾತಂತ್ರ್ಯ ತೇಲಿ ಬಂತು. ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷರು ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಿದರು. ನೆನಪಿಡಿ, ಇದು ಅಧಿಕಾರ ಹಸ್ತಾಂತರ ಮಾತ್ರ, ಸ್ವಾತಂತ್ರ್ಯವಲ್ಲ. On the eve of India's independence, on the midnight of the 14th and 15th of August 1947, Lord Mountbatten said, I have a message from His Majesty the King to deliver to you today. This is His Majesty's message. On this historic day, when India takes her place as a free and independent dominion in the British Commonwealth of Nations, I send you all my greetings and heartfelt wishes. Freedom-loving people everywhere will wish to share in your celebration. ಅಂದು ಮಧ್ಯರಾತ್ರಿ ಮೌಂಟ್ ಬ್ಯಾಟನ್ ಜವಾಹರ್ಲಾಲ್ ನೆಹರೂರವರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಭಾರತೀಯರು ಎಂದಿದ್ದರೂ ಬ್ರಿಟಿಷರ ವಸಾಹತು ಎಂದು ಸ್ಥಿರೀಕರಿಸಿ ಹೋದ. ಬ್ರಿಟಿಷರ ವಸಾಹತಾಗುವುದೆಂದರೆ ಇಂದಿಗೂ ಅವರ ಗುಲಾಮರಾಗಿರೋದು ಎಂದರ್ಥ. ಅನುಮಾನವೇ ಇಲ್ಲ. ಬ್ರಿಟನ್ ರಾಣಿ ಭಾರತಕ್ಕೆ ಬರುವಾಗ ಇಂದಿಗೂ ವೀಸಾ ಪಾಸ್ಪೋರ್ಟ್ ಪಡೆಯಬೇಕಾಗಿಲ್ಲ. ಆದರೆ ನಮ್ಮ ಮಂತ್ರಿಗಳು ಲಂಡನ್ನಿಗೆ ಹೋಗಬೇಕಾದರೆ ರಾಣಿಯ ಅನುಮತಿ ಪಡೆದುಕೊಂಡೇ ಹೋಗಬೇಕು. ಈ ಒಪ್ಪಂದದ ಪ್ರಕಾರ ಭಾರತದ ರಾಷ್ಟ್ರಪತಿಗಳಿಗಿಂತಲೂ ಹೆಚ್ಚಿನ ಗೌರವ ಬ್ರಿಟನ್ ರಾಣಿಗೆ ಸಿಗಬೇಕು. ದುರ್ದೈವವಶಾತ್ ಭಾರತ ಇದನ್ನು ಇಂದಿಗೂ ಚಾಚೂ ತಪ್ಪದೆ ಅನುಸರಿಸಿಕೊಂಡು ಬರುತ್ತಿದೆ. ಅಂದರೆ ಭಾರತ ಬಿಳಿ ಬ್ರಿಟಿಷರ ಕೈಯಿಂದ ಕರಿಯ ಬ್ರಿಟಿಷರ ಕೈಗೆ ಬಂದಿದೆ ಅಷ್ಟೇ. ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಇದು ಸಾಬೀತು ಆಯಿತು. ನಮ್ಮನ್ನಾಳಿದ ದೊರೆಗಳು ಈ ದೇಶವನ್ನು ಕಟ್ಟಬೇಕಾಗಿತ್ತು. ಆದರೆ ಅವರು ಈ ದೇಶದ ಲೂಟಿಗೆ ನಿಂತರು. ಭ್ರಷ್ಟಾಚಾರದ ಮಹಾಪೂರವೇ ಹರಿಯಿತು.
ಒಟ್ಟಾರೆ ಈ ದೇಶದಿಂದ ಲಕ್ಷಾಂತರ ಕೋಟಿ ರೂಪಾಯಿ ಹಣವು ವಿದೇಶಕ್ಕೆ ಹರಿದು ಹೋಯಿತು. ವಿದೇಶಕ್ಕೆ ಹೋಗೋದೇಕೆ? ಹೋಗುವುದಾದರೂ ಎಲ್ಲಿಗೆ? ಭಾರತದ ಯಾವುದೇ ಬ್ಯಾಂಕ್ನಲ್ಲಿ ನೀವು ಹಣ ಹೂಡಲು ಹೋದರೆ ಹಣದ ಮೂಲವನ್ನು ಕೇಳ್ತಾರೆ. ನಿಮ್ಮ ಉತ್ತರ ಸಮರ್ಪಕವಾಗಿಲ್ಲವಾದರೆ ನಿಮ್ಮನ್ನು ಶಿಕ್ಷಿಸ್ತಾರೆ. ಆದರೆ ಜಗತ್ತಿನ 70ಕ್ಕೂ ಹೆಚ್ಚಿನ ರಾಷ್ಟ್ರದ ಬ್ಯಾಂಕುಗಳಲ್ಲಿ ಹಣದ ಮೂಲವನ್ನೇ ಕೇಳದೆ ಹೂಡಿರಿಸಿಕೊಳ್ಳುತ್ತಾರೆ. ಇಂತಹ ರಾಷ್ಟ್ರಗಳನ್ನು ತೆರಿಗೆ ಕಳ್ಳರ ಸ್ವರ್ಗ ಅಂತ ಕರೆಯಲಾಗುತ್ತೆ. ಈ ತೆರಿಗೆ ಕಳ್ಳರು ಯಾರಿಗೂ ಹೇಳದೆ ಹೀಗೆ ಕೂಡಿಟ್ಟಿರುವ ಹಣ ಸುಮಾರು 400 ಲಕ್ಷ ಕೋಟಿ ರೂಪಾಯಿಗಳು. ಅದರಲ್ಲಿ 300 ಲಕ್ಷ ಕೋಟಿ ವಿದೇಶಿ ಬ್ಯಾಂಕುಗಳಲ್ಲಿ ಕೊಳೆಯುತ್ತಾ ಬಿದ್ದಿದ್ದರೆ 100 ಲಕ್ಷ ಕೋಟಿ ರೂಪಾಯಿ ಹಣ ಭಾರತದಲ್ಲಿಯೇ ಕಪ್ಪು ಹಣವಾಗಿ ನಾರುತ್ತಾ ಉಳಿದಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ RBI ಮುದ್ರಿಸಿರುವ ಒಟ್ಟು ಹಣ ಹಾಗೂ ಈಗ ಚಲಾವಣೆಯಲ್ಲಿರುವ ಒಟ್ಟು ಹಣವನ್ನು ಲೆಕ್ಕ ಹಾಕಿದರೆ ಈ ಅಂಕಿ ಅಂಶ ಸುಲಭವಾಗಿ ದಕ್ಕಿಬಿಡುತ್ತದೆ. ಇಷ್ಟು ಹಣ ನಮ್ಮ ಪಾಲಿನದ್ದೇ ಅನ್ನೋದನ್ನ ಖಂಡಿತ ಮರಿಬೇಡಿ. ರಾಜೀವ್ ಗಾಂಧಿ ಹಿಂದೊಮ್ಮೆ ಒಂದು ಮಾತು ಹೇಳಿದ್ರು. ಕೇಂದ್ರದಿಂದ ಬಿಡುಗಡೆಯಾದ 1 ರೂಪಾಯಿಯಲ್ಲಿ ಕೊನೆಗೆ ಹಳ್ಳಿಗೆ ಸೇರೋದು ಕೇವಲ 15 ಪೈಸೆ ಮಾತ್ರ. ನಮ್ಮ ಪಾಲಿನ 85 ಪೈಸೆ ಕಪ್ಪು ಹಣವಾಗಿ ಈ ಜನರ ಆಸ್ತಿಯಾಗಿ ಉಳಿದು ಬಿಡುತ್ತದೆ ಎಂಬುದೇ ದುಃಖದ ಸಂಗತಿ. ಇದರಿಂದಾಗಿಯೇ ಈ ದೇಶದ 2 ಲಕ್ಷ ಹಳ್ಳಿಗಳಿಗೆ ಇಂದಿಗೂ ವಿದ್ಯುತ್ ಸಂಪರ್ಕವಿಲ್ಲ. 4 ಲಕ್ಷ ಹಳ್ಳಿಗಳಿಗೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ದೇಶದ ಲಕ್ಷಾಂತರ ಹಳ್ಳಿಗಳು ರಸ್ತೆಗಳನ್ನೇ ಕಂಡಿಲ್ಲ. ಕನಿಷ್ಠ ಪಕ್ಷ 84 ಕೋಟಿಗೂ ಅಧಿಕ ಜನ ಬಡತನ ರೇಖೆಗಿಂತ ಕೆಳಗಿದ್ದು ದಿನಕ್ಕೆ 20 ರೂಪಾಯಿ ಕೂಡ ಖರ್ಚು ಮಾಡಲಾಗದೆ ನರಳುತ್ತಿದ್ದಾರೆ. ನಾವು ಮಾತ್ರ 18 ರೂಪಾಯಿ ಪೆಟ್ರೋಲಿಗೆ 80 ರೂಪಾಯಿ ತೆತ್ತು ಖರೀದಿಸುತ್ತಿದ್ದೇವೆ. 1 ಲೀಟರ್ ಪೆಟ್ರೋಲಿನ ಮೇಲೆ ಸರಿಸುಮಾರು 62 ರೂಪಾಯಿನಷ್ಟು ತೆರಿಗೆ ಕಟ್ಟಿ ಆಳುವ ಧನಿಗಳ ಜೇಬು ನಾವೇ ತುಂಬಿಸುತ್ತಿದ್ದೇವೆ. ಕಪ್ಪು ಹಣವನ್ನು ಮರಳಿ ತಂದರೆ ಭಾರತದ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು, ರಸ್ತೆ ಸಂಪರ್ಕ, ವಿದ್ಯುತ್ ಸಂಪರ್ಕವನ್ನು ಆಗಿಂದಾಗೆ ಕೊಡಿಸುವುದು ಸಾಧ್ಯ. ಅಷ್ಟು ಹಣ ಭಾರತಕ್ಕೆ ಬಂದರೆ ಇನ್ನು 35 ವರ್ಷಗಳ ಕಾಲ ತೆರಿಗೆ ಕಟ್ಟದೆ ಭಾರತದ ಬಜೆಟ್ ಮಂಡಿಸಲು ಸಾಧ್ಯ. ಆ ಹಣ ಭಾರತಕ್ಕೆ ಬಂದರೆ ಜಗತ್ತಿನ ಶ್ರೀಮಂತ ರಾಷ್ಟ್ರ ಮತ್ತೆ ಭಾರತವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅರೆರೆ, ಆ ಹಣವನ್ನು ತರೋದು ಸಾಧ್ಯವೇ?
ಖಂಡಿತ ಕಷ್ಟ ಇಲ್ಲ. ವಿದೇಶಿ ಬ್ಯಾಂಕುಗಳಲ್ಲಿರುವ ಹಣ ಆಯಾ ವ್ಯಕ್ತಿಗಳದ್ದಲ್ಲ, ಅದು ದೇಶದ ಜನರ ಸಂಪತ್ತು ಎಂಬ ನಿರ್ಣಯವನ್ನು ಕೇಂದ್ರ ಸರ್ಕಾರ ಕೈಗೊಂಡ ಕೆಲವು ಗಂಟೆಗಳಲ್ಲಿ ಆ ಸಂಪತ್ತನ್ನು ಭಾರತಕ್ಕೆ ತರುವುದು ಸಾಧ್ಯ. ಅನೇಕ ದೇಶಗಳು ಈ ಕೆಲಸವನ್ನು ಮಾಡಿವೆ. ದೂರದ ಮಾತೇಕೆ, ಪಕ್ಕದ ಪಾಕಿಸ್ತಾನ ಬೆನಜೀರ್ ಭುಟ್ಟೋಳ ಅಕ್ರಮ ಸಂಪತ್ತನ್ನು ಪಾಕಿಸ್ತಾನಕ್ಕೆ ಮರಳಿ ತರಿಸಿಕೊಂಡಿದೆ. ಅಕ್ರಮ ಸಂಪತ್ತನ್ನು ಶೇಖರಿಸಿಟ್ಟವರೇ ನಮ್ಮನ್ನು ಆಳುತ್ತಿರುವವರೆಗೆ ಭಾರತದಲ್ಲಿ ಇದು ಕಷ್ಟವಾದೀತು. ಈಗಾಗಲೇ ಅಣ್ಣಾ ಹಜಾರೆ, ಬಾಬಾ ರಾಮದೇವ್ರು ಈ ಹೋರಾಟದ ನೇತೃತ್ವ ವಹಿಸಿದ್ದಾರೆ. ಲಕ್ಷ ಲಕ್ಷ ಭಾರತೀಯರನ್ನು ತಮ್ಮೊಂದಿಗೆ ಕರೆದೊಯ್ದು ನಡು ರಸ್ತೆಗೆ ನಿಲ್ಲಿಸಿಕೊಂಡಿದ್ದಾರೆ. ಕೋಟ್ಯಂತರ ಜನರ ಸಹಿ ಸಂಗ್ರಹಿಸಲಾಗಿದೆ. ದೇಶ ವಿದೇಶಗಳ ಲಕ್ಷಾಂತರ ಜನ ಕಪ್ಪು ಹಣ ಮರಳಿ ಭಾರತಕ್ಕೆ ಬರಲೆಂದು ಒಂದಂಶದ ಹೋರಾಟಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ರಾಮ್ಲೀಲಾ ಮೈದಾನದಲ್ಲಿ ಬ್ರಿಟಿಷ್ ಸರ್ಕಾರಕ್ಕಿಂತ ಕ್ರೂರವಾಗಿ ವರ್ತಿಸಿ ದೇಶಭಕ್ತರಿಗೆ ಲಾಠಿ ಏಟು ಕೊಟ್ಟ ಕೇಂದ್ರ ಸರ್ಕಾರದ ವಿರುದ್ಧ ಲಾಠಿ ಏಟು ತಿಂದ ಆ ಜನ ಎದೆ ಸೆಟೆಸಿ ನಿಂತಿದ್ದಾರೆ. ಭಗತ್ ಸಿಂಗ್, ಆಜಾದ್, ರಾಜ್ಗುರು, ಸುಖದೇವರಂತೆ ತಮಗೂ ದೇಶ ಸೇವೆಗೆ ಒಂದು ಅವಕಾಶ ದೊರೆಯಿತೆಂಬ ಆನಂದದ ಮಿಂಚು ಅವರ ಕಣ್ಣಲ್ಲಿದೆ. ಹಾಗಿದ್ದ ಮೇಲೆ ನೀವೇಕೆ ಸುಮ್ಮನೆ ಕುಳಿತಿದ್ದೀರಿ? ನಿಮ್ಮೊಂದಿಗೆ ಕೂಡಿಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ. ನಾವೇನು ಮಾಡಬೇಕೆಂಬುದನ್ನು ಈಗ ನೀವು ಹೇಳಬೇಕು. ಈಗಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ನಮ್ಮ ರಾಷ್ಟ್ರದ ರಕ್ಷಣೆಯ ಹೊಣೆ ನಮ್ಮದ್ದೇ, ನೆನಪಿಡಿ.